ಹಲೋ ಎವ್ರಿವನ್, ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇದು ನ್ಯೂ ಇಯರ್ಗೆ ಅಂತ ವಿಡಿಯೋ ಮಾಡಿಟ್ಕೊಂಡಿದ್ದು. ಇಷ್ಟು ದಿನ ಆದರೂ ಪೋಸ್ಟ್ ಮಾಡೋಕ್ಕಾಗಿಲ್ಲ. ಪೋಸ್ಟ್ ಮಾಡಬೇಕು ಅಂತ ತುಂಬ ದಿವಸಕ್ಕಿಂತ ಅಂದ್ಕೊತಾ ಇದ್ದೆ, ಬಟ್ ಆಗಲಿಲ್ಲ. ಐ ಆಮ್ ರಿಯಲಿ ಸಾರಿ. ಈ ಔಟ್ಫಿಟ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ನಿಮ್ಗೆ ಯಾರಿಗಾದ್ರೂ ಲಿಂಕ್ ಬೇಕಾದರೆ ಹೇಳಿ, ನಾನು ಕಳಿಸ್ಕೊಡ್ತೀನಿ. ಎಲ್ರಿಗೂ ನಮಸ್ಕಾರ. ಬನ್ನಿ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪ ಅಂತ ಅಂದರೆ, ಗೆಟ್ ರೆಡಿ ವಿತ್ ಮೀ ಆರ್ ಸ್ಕಿನ್ ಕೇರ್ ರೂಟೀನ್, ನೀವು ಯಾವುದಾದ್ರೂ ತೊಗೋಬೋದು. ನಾನು ಆ್ಯಕ್ಚುಲಿ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು. ಚಳಿ ಇತ್ತಲ್ವ ಆವಾಗ, ಜನವರಿ ಫಸ್ಟ್ ವೀಕಲ್ಲಿ ತುಂಬ ಚಳಿಯಿಂದ ಚಳಿ ಇತ್ತು. ಸೊ ಹಾಗಾಗಿ ನನ್ನ ಸ್ಕಿನ್ ಸಿಕ್ಕಾಪಟ್ಟೆ ಡ್ರೈ ಆಗಿತ್ತು. ಸೊ ಹಾಗಾಗಿ ನಾನು ಯಾವುದೇ ರೀತಿ ಕ್ರೀಮ್ನ ಯೂಸ್ ಮಾಡ್ತಾ ಇದ್ದೀನಿ. ಸ್ಕಿನ್ನ ಇದು ಬ್ರೈಟ್ನೆಸ್ ಮಾಡುತ್ತೆ ಆ್ಯಂಡ್ ಸಾಫ್ಟ್ ಮಾಡುತ್ತೆ. ಆ್ಯಕ್ಚುಲಿ ನಾನು ಎಲ್ಲ ಪ್ರಾಡಕ್ಟು ನಾನು ಕೊರಿಯನ್ ಪ್ರಾಡಕ್ಟೇ ಯೂಸ್ ಮಾಡ್ತಾ ಇರೋದು. ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ. ಆಲ್ಮೋಸ್ಟ್ ನನಗೆ ಮದುವೆ ಹೆಣ್ಣುಗಳು ಕೇಳ್ತಾ ಇರ್ತಾರೆ, ನಾನು ಯಾವ್ದು ರೀತಿ ಫೇಶಿಯಲ್ ಮಾಡಿಸ್ಬೇಕು, ಯಾವುದು ನನ್ನ ಫೇಸ್ಗೆ ಫೇಶಿಯಲ್ ಸೂಟ್ ಆಗುತ್ತೆ ಅಂತ. ನಾನು ಏನು ಯೂಸ್ ಮಾಡ್ತಾಯಿದ್ದೀನಿ ಅಲ್ವಾ, ಸ್ಕಿನ್ ಕೇರ್ ರೂಟೀನ್, ಅದನ್ನೆಲ್ಲನೂ ನೀವು ಯೂಸ್ ಮಾಡಿದ್ರೆ ಫೇಶಿಯಲ್ ಮಾಡಿಸ್ಕೊಳೋ ಅವಶ್ಯಕತೆನೇ ಇರಲ್ಲ ನಿಮಗೆಲ್ಲರಿಗೂ. ನಾನು ಹೇಳೋದೇನಪ್ಪ ಅಂದರೆ, ಫಸ್ಟ್ ನೀವು ನಿಮ್ಮ ಸ್ಕಿನ್ನ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಮದುವೆಗೆ ಮುಂಚೆ. ನಾನು ಆ್ಯಕ್ಚುಲಿ ಇದನ್ನೆಲ್ಲ ಮದುವೆಗೆ ಮುಂಚೆ ಇವೆರಡು ಪ್ರಾಡಕ್ಟು ನಾನು ಮದುವೆಗೆ ಒಂದು ವೀಕ್ ಇದ್ದಾಗೆ ನಾನು ಬುಕ್ ಮಾಡ್ಕೊಂಡಿದ್ದು. ಬಟ್ ನಾನು ಯೂಸ್ ಮಾಡ್ತಾಯಿದ್ದೆ 4 ಡೇಸಿಂದ. ಸಿಕ್ಕಾಪಟ್ಟೆ ಚೆನ್ನಾಗಿ ರಿಸಲ್ಟ್ ಬಂತು. ನಾನು ಹಂಗಾಗಿ ಇದನ್ನು ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಅದೆರಡೂ ಕೂಡ ನಂದು ಸೆಕೆಂಡ್ ಬಾಟಲ್. ಆನ್ಲೈನಲ್ಲಿ ಆಫರ್ ಬರ್ತಾನೆ ಇರುತ್ತೆ, ನೀವು ಆ್ಯಕ್ಚುಲಿ ಪರ್ಚೇಸ್ ಮಾಡ್ಕೊಬೋದು. ಏನಪ್ಪ ಅಂದರೆ, ನನ್ನ ಸಿಸ್ಟರ್ ಮತ್ತು ನನ್ನ ಆಂಟಿ ಕೂಡ ಯೂಸ್ ಮಾಡ್ತಾರೆ ನಾನು ಯೂಸ್ ಮಾಡ್ತಾ ಇರೋ ಪ್ರಾಡಕ್ಟ್. ಎಲ್ಲನೂ ಅಲ್ಲ, ಕೆಲವು ಪ್ರಾಡಕ್ಟ್ ಯೂಸ್ ಮಾಡ್ತಾರೆ. ನಿಮಗೂ ಬೇಕು ಅಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಖಂಡಿತ ನಿಮಗೆ ಯಾವುದೇ ರೀತಿ ವೀಡಿಯೋಸ್ ಬೇಕು ಅಂದರೆ ನಾನು ಖಂಡಿತ ಮಾಡ್ತೀನಿ. ಇದು ಯಾವುದೇ ರೀತಿ ಪ್ರಮೋಷನ್ ಆಗಿರ್ಬೋದು, ನನಗಿಷ್ಟ ಆಗಲಿ ಅಂತ ಮಾಡ್ತಾಯಿಲ್ಲ. ನನಗೆ ಯೂಸ್ ಆಗಿರೋದಕ್ಕೆ ನಾನು ಮಾಡ್ತಾಯಿದ್ದೀನಿ. ನನಗೂ ಆ್ಯಕ್ಚುಲಿ ಮೇಕಪ್ ಮಾಡುವಾಗ ತುಂಬ ಕಂಪ್ಲೇಂಟ್ಸ್ಗಳು ಬರ್ತವೆ. ಅಯ್ಯೋ ಮೇಡಮ್, ಮುಖ ಹಿಂಗಾಗಿತ್ತು ಹಂಗಾಗಿತ್ತು ಅಂತ. ಬ್ರೈಡ್ಗಿಂತ ನಾನ್ ಬ್ರೈಡ್ ಕಂಪ್ಲೇಂಟ್ಸ್ ಜಾಸ್ತಿ ಬರುತ್ತೆ. ಬಿಕಾಸ್ ಯಾಕೆಂದರೆ ನಾನ್ ಬ್ರೈಡ್ಸ್ ಅವ್ರು ಯಾರೂ ಸ್ಕಿನ್ ಕೇರ್ನ ಫಾಲೋ ಮಾಡಲ್ಲ. ಸೊ ಹಾಗಾಗಿ ಫೇಸ್ ಡಲ್ಲಾಗಿ ಕಾಣೋದು, ಪ್ಯಾಚಿ ಆಗೋದು, ಆ ಥರ ಎಲ್ಲ ಇರುತ್ತೆ. ಈ ಥರದ್ದೆಲ್ಲ ಸ್ಕಿನ್ ಕೇರ್ನ ಮಾಡಿಕೊಂಡ್ರೆ ನಾವು ಫೇಶಿಯಲ್ ಮಾಡಿಸ್ಕೊಳೋ ಅವಶ್ಯಕತೆನೇ ಇರಲ್ಲ. ಜಸ್ಟ್ ನಾವು ಟ್ಯಾನ್ ಆಗಿರ್ಬೋದು, ಪ್ಯಾಕ್ ಹಾಕ್ಸ್ಕೊಬೋದು, ಒಂದು ಸ್ಟೀಮ್ ತೊಗೊಬೋದು. ಆ್ಯಂಡ್ ಕೆಲವ್ರ ಸ್ಕಿನ್ ತುಂಬ ಸೆನ್ಸಿಟಿವ್ ಕೂಡ ಇರುತ್ತೆ, ತುಂಬ ನಾವು ಇದು ಮಾಡಬೇಕಾಗತ್ತೆ. ಆ್ಯಕ್ಚುಲಿ ನಾನು ಕೂಡ ನಾನು ಫೇಶಿಯಲ್ ಮಾಡಿಸ್ಲಿಲ್ಲ. ನಾನದು ಕ್ಲಿನಿಕಲ್ಲಿ ಮಾಡಿಸಿದ್ದು ನಮ್ಮ ಅಕ್ಕನ ಸಜೆಷನ್ ಮೇಲೆಗೆ. ಅವ್ರಿಗೆ ಥ್ಯಾಂಕ್ ಯು ಹೇಳಲೇಬೇಕು, ಬಿಕಾಸ್ ನನ್ನ ಸ್ಕಿನ್ ತುಂಬ ಚೆನ್ನಾಗಾಗಿತ್ತು. ಬಟ್ ಮೇಕಪ್ಪೇ ನನಗೆ ಇಷ್ಟ ಆಗಲಿಲ್ಲ, ನನ್ನ ಮದುವೆಗೆ ಮಾಡಿಸ್ಕೊಂಡಿದ್ದಂಥ ಮೇಕಪ್. ಎನಿವೇ, ನಿಮಗೆ ಎಲ್ಲ ಪ್ರಾಡಕ್ಟು ನೋಡಿ. ಫಸ್ಟ್ ನಾನು ಎಸೆನ್ಷಿಯಲ್ ಯೂಸ್ ಮಾಡಿದೆ, ಸೆಕೆಂಡ್ ಸ್ಟೆಪ್ಪು ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ, ಥರ್ಡ್ ಸ್ಟೆಪ್ ಕೂಡ ಮಾಯ್ಶ್ಚರೈಸರ್ ಯೂಸ್ ಮಾಡಿದೆ. ಯಾಕಪ್ಪ ಅಂದರೆ ನನಗೆ ತುಂಬ ಡ್ರೈ ಆಗಿತ್ತು. ಅಂಡರ್ ಐ ಕ್ರೀಮ್ ಯೂಸ್ ಮಾಡಿದೆ. ನೆಕ್ಸ್ಟ್ ಲಾಸ್ಟ್ ಸ್ಟೆಪ್ ಬಂದ್ಬಿಟ್ಟು ಸನ್ಸ್ಕ್ರೀನ್ ಯೂಸ್ ಮಾಡ್ತಾಯಿದ್ದೀನಿ. ಆಮೇಲೆ ಇನ್ನೇನಿದೆ, ಲಿಪ್ಸ್ಟಿಕ್, ಐಲೈನರ್, ಕಾಜಲ್ ಆ್ಯಂಡ್ ಐಬ್ರೋ ಫಿಲ್ಲರ್ ಅಷ್ಟೇ. ಇಷ್ಟೆಲ್ಲ ಪ್ರಾಡಕ್ಟು, ಇಷ್ಟೊಂದು ಪ್ರಾಡಕ್ಟ್ ಹಚ್ಬೇಕಾ ಅಂತ ಕೇಳಬೇಡಿ. ಬಿಕಾಸ್ ಯಾಕಂದರೆ ಸ್ಕಿನ್ಗೆ ಒಂದೊಂದು ಪ್ರಾಡಕ್ಟು ಒಂದೊಂದು ಥರ ಎಫೆಕ್ಟ್ ಕೊಡುತ್ತೆ. ಮೀನ್ಸ್ ತುಂಬ ಚೆನ್ನಾಗಿದೆ ರಿಸಲ್ಟ್. ನೀವು ನೋಡ್ತಾನೇ ಇರಿ ಎಷ್ಟು ಚೆನ್ನಾಗಿ ಸ್ಕಿನ್ ಗ್ಲೋ ಬರುತ್ತೆ ಅಂತ. ನನ್ನ ಸ್ಕಿನ್ನಲ್ಲೂ ಅಲರ್ಜೀಸ್ ಇದೆ, ಬಟ್ ಕ್ಯಾಮ್ರಾದಲ್ಲಿ ಕಾಣಿಸ್ತಾ ಇಲ್ಲ. ನನ್ನ ಸ್ಕಿನ್ನಲ್ಲಿ ಎಷ್ಟು ಅಲರ್ಜೀಸ್ ಇದೆ ಅಂತ ನಾನು ತೋರಿಸ್ತೀನಿ. ಆಮೇಲೆ ಇವೆಲ್ಲ ಪ್ರಾಡಕ್ಟ್ ಯೂಸ್ ಮಾಡಿದ್ಮೇಲೆ ಚೆನ್ನಾಗಿ ರಿಸಲ್ಟ್ ಕೂಡ ಬರುತ್ತೆ. ಒಂದೊಂದು ಸತಿ ಏನಾಗುತ್ತೆಪ್ಪ ಅಂದರೆ, ಈ ಧೂಳಲ್ಲಿ ಡಸ್ಟಲ್ಲೆಲ್ಲ ಇದ್ದಾಗ ಕ್ಲೀನಿಂಗ್ ಮಾಡುವಾಗೆಲ್ಲ ಸ್ಕಿನ್ ಅಲರ್ಜಿ ಆಗುತ್ತೆ, ಆಮೇಲೆ ನನಗೆ ಹೋಗುತ್ತೆ. ನಿಮ್ಗೆ ಯಾವುದೇ ರೀತಿ ಇದೆಲ್ಲ ಪ್ರಾಡಕ್ಟ್ ನಿಮಗೆ ಸ್ಯಾಂಪಲ್ ಬೇಕು ಅಂದರೂ ನನಗೆ DM ಮಾಡಿ, ನಾನು ಸ್ಯಾಂಪಲ್ ಕಳಿಸ್ತೀನಿ, ನಿಮಗೆ ಕೊರಿಯರ್ ಮಾಡ್ತೀನಿ ಕೂಡ. ಸೊ ಥ್ಯಾಂಕ್ ಯು ಸೋ ಮಚ್. ಯಾರ್ಯಾರು ಈ ವಿಡಿಯೋಸ್ ನೋಡ್ತಾ ಇದ್ದೀರ, ನಾನು ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳೇ ಹೇಳ್ತೀನಿ. ಆ್ಯಂಡ್ ಇನ್ನೊಂದು, ಪ್ಲೀಸ್ ದಯವಿಟ್ಟು ನನ್ನ ಚಾನಲ್ ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ನ ಬೇಗ ಸಬ್ಸ್ಕ್ರೈಬ್ ಮಾಡಿ. ನೀವು ಎಷ್ಟು ಬೇಗ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರೋ ನನಗೂ ವೀಡಿಯೋ ಮಾಡೋಕ್ಕೆ ಒಂದು ಮನಸ್ಸು ಬರುತ್ತೆ, ಒಂದು ಹೋಪ್ ಇರುತ್ತೆ, ಒಂದು ಧೈರ್ಯ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಸ್ಟೆಪ್ ಬನ್ನಿ, ಇದು ಕೆ ಬ್ಯೂಟಿ ಅವ್ರದ್ದು ಕಾಜಲ್. ನಾನು ಕೆ ಬ್ಯೂಟಿ ಅವ್ರದ್ದು ಮತ್ತು ಫೇಸಸ್ ಕೆನಡಾ ಎರಡೂ ಕಾಜಲ್ನ ತರಿಸಿದ್ದೆ. ಎರಡು ಪ್ರಾಡಕ್ಟಲ್ಲಿ ನಾನು ಅದೊಂದು ಪ್ರಾಡಕ್ಟ್ ನೆಕ್ಸ್ಟ್ ಇದರಲ್ಲಿ ವಿಡಿಯೋ ಮಾಡ್ತೀನಿ ನಾನು. ಕೆ ಬ್ಯೂಟಿ ಕಾಜಲ್ ನಿಜವಾಗ್ಲೂ ಸೂಪರಾಗಿದೆ. ಕೆಲವ್ರಿಗೆ ಕಣ್ಣು ಕೆಳಗಡೆ ಡಾರ್ಕ್ ಸರ್ಕಲ್
ಇದ್ದವ್ರಿಗೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ಕಾಜಲ್ ಹಚ್ಕೊಂಡ ತಕ್ಷಣ ಸ್ಪ್ರೆಡ್ ಆಗುತ್ತೆ ಅನ್ನೋರಿಗೆ ಈ ಕೆ ಬ್ಯೂಟಿ ಕಾಜಲ್ ತುಂಬ ಚೆನ್ನಾಗಿದೆ. ಇನ್ನೊಂದೇನಪ್ಪ ಅಂತ ಅಂದರೆ ನಾನು ಆ್ಯಕ್ಚುಲಿ 5 ಇಯರ್ಸ್ ಆದಮೇಲೆ ನಾನು ಕಾಜಲ್ ಅಪ್ಲೈ ಮಾಡ್ತಾಯಿದ್ದೀನಿ. ನಂಗೆ ತುಂಬ ಟೆನ್ಷನ್ ಆಗಿತ್ತು, ಏನಪ್ಪ ಮಾಡೋದು ಇಷ್ಟೊಂದು ರೇಟ್ ಕೊಟ್ಟು ತಗೊಂಡು ಹೋಗುತ್ತಾ ಇಲ್ವಾ ಅಂತ ಅಂದ್ಕೊಂಡಿದ್ದೆ. ನಿಜವಾಗ್ಲೂ ಕೆ ಬ್ಯೂಟಿ ಕಾಜಲ್ ಸೂಪರಾಗಿದೆ, ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಇದೊಂದನ್ನೇ ಪ್ರಿಫರ್ ಮಾಡೋಕ್ಕೆ ಇಷ್ಟಪಡ್ತೀನಿ ಕಾಜಲಲ್ಲಿ. ಸಿಕ್ಕಾಪಟ್ಟೆ ಚೆನ್ನಾಗಿದೆ ನೋಡಿ. ನಮ್ಮ ಸಿಸ್ಟರ್ ಬಂದಳು ನ್ಯೂ ಇಯರ್ಗೆ ಮೂವಿಗೆ ಹೋಗೋಣ ಅಂತ, ಅಮ್ಮ ನಾನು ತಂಗಿ ಎಲ್ಲ ರೆಡಿ ಆಗ್ತಾ ಇದ್ವಿ.